ನಮಸ್ಕಾರ ರೈತ ಬಂದರು. ಇವತ್ತು ನಾವು ಇಲ್ಲಿ ಯಾವರಪ್ಪ ಇದು ಮೋನಟೆ ಗ್ರಾಮದಾಗ ಇದ್ದೀವಿ ನಾವು. ಈ ವರ್ಷ ಇವ್ರಿಗೆ ಮೋನಟ ಗ್ರಾಮ ರೈತರು ಈ ವರ್ಷ ನಮ್ಮ ಗ್ರೋಮರ್ ಕಂಪ್ನಿ ಕಡೆ ಒಂದು ರೆಕಮೆಂಡೇಶನ್ ಹಿಡಿದೆವು. ಅವ್ರು ಏನು ಹಾಕ್ಯಾರ ಏನು ಮಾಡ್ಯಾರ ಅನ್ನೋದು ರೈತರಿಗೆ ಕೇಳಮ್ರಿ. ರೈತರು ಯಾರು ಅಂದ್ರೆ ನಮಸ್ಕಾರ ರೀ. ಹಾಂ ನಮಸ್ಕಾರ ರೀ. ತಮ್ಮ ಹೆಸರು ರೀ? ಬೀರಪ್ಪ ರೀ. ತಮ್ಮ ಹೆಸರು ರೀ? ನಮ್ಮ ಹೆಸರು ಬಸಣ್ಣ ರೀ. ಹಾಂ ಇರೋಣ್ರಿ, ಇದು ಎಷ್ಟು ಎಕರೆ ಅದ್ರಿ? ಇದು ಇದೊಂದು 2 ಎಕರೆ ಅದ ರೀ. 2 ಎಕರೆ ಅದ ರೀ. ಇದೊಂದು ಪಟ್ಟಿ ಅದೊಂದು ಪಟ್ಟಿ ಏನ್ರಿ? ಒಟ್ಟು ಟೋಟಲ್ 2 ಎಕರೆ ರೀ. ಒಟ್ಟೆ 2 ಎಕರೆ. ಇದಕ್ಕೆ ಏನೇನು ಹಾಕಿರಿ ಇದಕ್ಕೆ? DAP ಹಿರೇ. ಹ್ಞೂ ರೀ. ಅದು ಅಂದ್ರೆ ತೊಂಬರಿ ನೋಡಮ್ಮ, ಅದು ಏನದ ಅದು? ಇದು ಎಕರೆಗೆ ಒಂದು ಹಾಕಿವ್ರಿ. ಇದು ಎಕರೆಗೆ 1 ಲೀಟ್ರ. ಇದು ಒಂದು DAP 1 ಯೂರಿಯಾ ಹಾಕಿರಿ? DAP 1 ಹಿರೇ ಹಾಕಿವ್ರಿ. ಇದು ಫಸ್ಟ್ ಟೈಮ್ ಹಾಕಲ್ಕೈತ್ರಿ? ಮೊದಲೇನು ಹಾಕಿದ್ರಿ ನಿಮಗೆ? ಇಲ್ಲ, ಇದೇ ಫಸ್ಟ್ ಟೈಮ್ ಹಾಕಿವ್ರಿ. ಇದೇ ನೋಡ್ಬೇಕು, ಟ್ರೈ ನೋಡ್ಬೇಕಿದ್ದ ಹಾಕಿವ್ರಿ. ಇದು ಯಾರು ಹೇಳ್ಯಾರ ನಿಮ್ಗೆ ಹಾಕಂತ್ರಿ? ಇದು JT ಇದು ಅಗ್ರೋರು ಹೇಳ್ಯಾರಿ. ಗ್ರೋಮರ್ ಅಗ್ರೋದು ಹೇಳ್ಯಾರಿ. ಗ್ರೋಮರ್ ಅಗ್ರೋದು ಹೇಳ್ಯಾರಿ. ಈ ನಿಮ್ಮೂರಾಗ ಎಷ್ಟು ಜನ ಹಾಕ್ಯಾರಿ ಅಂದಾಜು? ನಮ್ಮೂರಾಗ ಇದು ಅನ್ಮರ್ಸ್ ಅಂದ್ರೆ ಮತ್ತೊಂದು 5-6 ಮಂದಿ ಹಾಕ್ಯಾರಿ. 5-6 ಮಂದಿ ಹಾಕ್ಯಾರಿ. ಎಲ್ಲರೂ 4-5 ಎಕರೆಗೆ 4-5 ಎಕರೆ ಹಾಕ್ಯಾರಿ. ಈ ವರ್ಷ ಫಸ್ಟ್ ಟೈಮ್ ನೀವು ಇದು ಹಾಕಿರಿ? ಫಸ್ಟ್ ಟೈಮ್. ನೀವು ಪ್ರತಿ ವರ್ಷ ಒಂದೊಂದು 2 ಎಕರೆಗೆ ನೀವು ಗೊಬ್ಬರ ಎಷ್ಟು ಚೀಲ ಚೆಲ್ತಿದ್ರು? ಗೊಬ್ಬರ 10 ಚೀಲ ಹಾಕ್ತಿದ್ರಿ. ಒಂದು ಟೈಮಿಗೆ 10 ಚೀಲ ಹಾಕ್ತಿದ್ರಿ. ಈ ಸಾರಿ ಎಷ್ಟು ಚೀಲ ಹಾಕಿರಿ? ಈ ವರ್ಷ ಇದು 2 ಎಕರೆಗೆ 4 ಚೀಲ ಹಾಕಿ. 4 ಚೀಲ ಹಾಕಿರಿ. ಅಂದ್ರೆ ನೀವು 6 ಚೀಲ ನಿಮ್ದು ಗ್ಯಾಪ್ ಮಾಡ್ದಂಗೆ ಆಯ್ತು. ಈಗ ಎಷ್ಟು ದಿನ ಆಯ್ತು ನೀವು ಹಾಕಿದ್ರು? ಹಾಂ ಹೇಳಿ ಕಾಕ. ಎಣ್ಣೆ ಸಮಸ್ಯೆನಾಗೆ 6 ಚೀಲ ಬಿಟ್ಟದ್ರಿ ಎಣ್ಣೆ ಹೊಡೆಯೋ ಸಲಕ್ಕಾಗಿ. ಹೆಂಗಂದ್ರಿ? 6 ಚೀಲ ಎಣ್ಣೆ ಹೊಡೆಯೋ ಸಲಕ್ಕಾಗಿ ಮತ್ತು ಈಗ 6 ಚೀಲ ತಂದಿರಿ ನಾವು. ಹಾಂ. ಈ ಎಣ್ಣೆ ಹಾಕಿದ ಸಲುವಾಗಿ ನೀವು ಗೊಬ್ಬರ ಕಡಿಮೆ ಮಾಡಿರಿ. ಎಷ್ಟು ದಿನ ಆಯ್ತು ಹಾಕಿರಿ ಇದಕ್ಕೆ? ಹಾಗೆ ಮತ್ತೊಂದು 8 ದಿನ ಆಯ್ತು. 8 ದಿನ ಆಯ್ತು ರೀ. ಏನು ಸ್ವಲ್ಪ ಚೇಂಜ್ ಕಾಣ್ತಾರೆ? ಈಗ ಚೇಂಜ್ ಆಗ್ತಾರೆ. ಇನ್ನು ಮೇಲೆ ಮತ್ತು ಈಗ ಮೊಳಕೆ ಅದು ಹಾರ್ಲಕತ್ತಾವ್ರಿ. ಇನ್ನು ಮುಂದೆ ಗಡ್ಡಿ ಹೊಡೆದು ಇದು ಆದರೆ ನಮ್ಗೆ ಚೇಂಜ್ ರೀ. ಕಾತ ನೀರಿಗೆ ಮತ್ತು ಈಗೇನು ಮೊಳಕೆ ಹೊಂಟದ ನಿಮ್ಗೆ. ಈಗ 8 ದಿನ ಮ್ಯಾಗೆ ನಿಮ್ಗೆ ಜರ ನಿಮಗೆ ಅನ್ಸಲಕತ್ತದ, ಸರಿಯಾಗಿ ಆಗಿಲ್ಲ. ಕಾಕ ನೀವ್ ಎಷ್ಟು ಲೀಟ್ರ್ ತಂದಿರಿ? ನಾವು 3 ತಂದೀವಿ. 3 ತಂದಿರಿ. ನಾನು ಹಾಕಿಲ್ಲ. ನೀವು ಇನ್ನೂ ಹಾಕಿಲ್ರಿ. ನಾನು ಯಾಕೆ ಹೊಲದ ಸದಿ ಸಬ್ಟಿ ಎಲ್ಲ ಸ್ವಚ್ಛ ಮಾಡ್ಕಿಲ್ಲ. ಅದ್ರಾಗ ಹಾಕ್ರಿ ಏನು ಉಪಯೋಗ ಕೊಡಲ್ಲ. ಇದೆಲ್ಲ ಹೊಲ ಕಿರ್ದಿ ಮಾಡಿ ಸಜ್ಜು ಮಾಡಿಕೆ ಮಾಡ್ಬೇಕಂತೇಳಿ ಆಟೆ ಇಟ್ಟಿರಿ ನಾವು. ನಿಮ್ಮ ಹೊಲ ಕಡೆ ಬರ್ತೀರಿ? ತೆಳಗದ್ರಿ ಅಂಕಲ್ ದಾರಿಗೆ. ಅಂಕಲ್ ದಾರಿಗೆ ಅದನ್ರಿ? ನಿಮ್ಮ ಹೊಲಕ್ಕೆ ಒಂದ್ ದಿನ ಬರ್ತೇನ್ರಿ. ಹೋಗ ಮತ್ರಿ ನೀವು ಹಾಕದ ಮ್ಯಾಗ ಒಂದ್ ಟೈಮ್ ನಾವ್ ಹೇಳ್ರಿ, ನಾವ್ ಬರ್ತೀನಿ. 8 ದಿನ ಆಯ್ತು ನೀವು ಹಾಕಿ. ಇದ್ರ ರಿಸಲ್ಟ್ ಇನ್ನ ರೀ ಇನ್ನೊಂದು 10 ದಿನ ನಿಮ್ಮ ಕಬ್ಬು ಹೆಂಗ ಅದನ್ನೋದು ಅವಾಗ ನಿಮಗೆ ಗೊತ್ತಾಗ್ತದೆ. ಕಬ್ಬು ನೋಡಿ ತಗೊಂಬತ್ತೆ ಹಿಂಗೆ ಎಕಡ್ದ ತಕೋರಿ. ಹಿಂಗೆ ಮ್ಯಾಕನ ತೊಯ್ದಿರಿ ಈ ಕಡೆ ಆ ಪಟ್ಟಿನೂ ತಕೋರಿ. ದೂರಿಂದ ತಕೋರಿ, ನಡೀತದ ಅದು. ಯಾಕೆ 2 ಪಟ್ಟಿ ಒಂದೇ ಅದ, ನಡಬರ್ಕಿಟ್ ಕ್ಯಾನಲ್ ಅಡ್ಡದ. ಅಲ್ಲಿ ಇನ್ನೊಂದು 3 ಎಕರೆ ಪಾರ್ಟ್ನರ ಮಾಡಿನ್ರಿ. ಕಬ್ಬು ಹೊಳಕೈದ್ರಿ ಭಾಳ. ಒಂದಿನ ಹೊಲಕ್ಕೆ ಹೋಗಿ ನೋಡಮಲ್ಲ. ಅಲ್ಲೇ ಬರ್ರಿ, ಎಲ್ಲ ಆ ಕಡೆ ಅವ. ಅಂದ್ರೆ ಈ ಗುಂಡಗೌಡನ ಹೊಲಕ್ಕೆ ಒಂಜಾರ ಹೋಗಿ ಬೆಟ್ಟಿ ಹಾಕಿಸಿ ಬರ್ತೀನಿ.